ಚಾಮರಾಜಪೇಟೆಯಲ್ಲಿ ನಿನ್ನೆ ಓಕೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಏನು ನಿನ್ನೆ ಘಟನೆ ಇಡೀ ರಾಜ್ಯ ಬೆಚ್ಚಿ ಬೀಳುವಂಥ ಘಟನೆ, ಇನ್ನೆಂದೂ ಕಾಣದಂಥ ಘಟನೆ. ಹಸುವಿನ ಕೆಚ್ಚಲನ್ನು ಕತ್ತರಿಸಿ ಕಾಲನ್ನು ಕತ್ತರಿಸುವಂಥ ಒಂದು ಹೀನ ಕೃತ್ಯವನ್ನು ಈ ಜಿಹಾದಿಗಳು ಮಾಡಿದ್ದಾರೆ. ಸಂಕ್ರಾಂತಿ ಹಬ್ಬ, ನಾಳೆ ಸಂಕ್ರಾಂತಿ ಹಬ್ಬ ಇದೆ, ಇವತ್ತು ಮತ್ತು ನಾಳೆ ಸಂಕ್ರಾಂತಿ ಹಬ್ಬ ಇದೆ ಎಲ್ಲ ಕಡೆಯೂ ಕೂಡ. ಇಂಥ ಸಂದರ್ಭದಲ್ಲಿ ಹಿಂದೂಗಳಿಗೆ ಘಾಸಿಯಾಗುವ, ಅವರ ಮನಸ್ಸಿಗೆ ಘಾಸಿಯಾಗುವಂಥ ಒಂದು ಕೃತ್ಯವನ್ನು ನಾನು ನೆನ್ನೆನೂ ಕೂಡ ಖಂಡಿಸಿದ್ದೀನಿ. ನೆನ್ನೆನೂ ಕೂಡ ಸ್ಥಳಕ್ಕೆ ಭೇಟಿ ಮಾಡಿದ್ದೀನಿ. ಅಲ್ಲಿ ಅವರು ಮಾಡಿರೋ ಕೃತ್ಯ ಯಾರೂ ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ. ನೆನ್ನೆನೂ ಕೂಡ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ರಿ, ಕೂಡಲೇ ಅವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ. ಕಾಟಾಚಾರಕ್ಕೆ ಪೊಲೀಸ್ ಇಲಾಖೆಯವರು ಸೈಯದ್ ನಸರುದ್ದೀನ್ ಅನ್ನೋರನ್ನ ಬಂಧಿಸಿದ್ದಾರೆ. ಇವನು 10 ವರ್ಷದಿಂದ ಬಿಹಾರದಿಂದ ಬರ್ತಿದ್ದಾನೆ ಅಂತೇಳಿ ಅದನ್ನು ಒಂದು ರೀತಿ ಮುಚ್ಚಾಕುವಂಥ ಪ್ರಯತ್ನ ಮಾಡ. 10 ವರ್ಷ ಆದಮೇಲೆ ಅವನು ಹೆಂಗೆ ಬಿಹಾರದವನು ಹೆಂಗಾಗ್ತಾನೆ ಅವನು? ಮತ್ತು ಅವ್ರ ಅಣ್ಣಂದು ಫ್ಯಾಕ್ಟ್ರಿ ಅಲ್ಲೇ ಇದೆ. ಅವರಣ್ಣ ಈ ಲೆದರ್ ಫ್ಯಾಕ್ಟ್ರಿಯ ಮಾಲೀಕ ಅವನು. ಅವರ ಅಣ್ಣನೂ ಆ ಫ್ಯಾಕ್ಟ್ರಿಯಲ್ಲಿದ್ದಾನೆ, ಇವನು ಕೂಡ ಅದೇ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಮುಖ್ಯವಾಗಿ ಇದರಿಂದ ಯಾರಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟು. ಅದನ್ನು ತನಿಖೆ ಮಾಡೋದು ಬಿಟ್ಬಿಟ್ಟು ಈ ಕಾಟಾಚಾರಕ್ಕೆ ಅರೆಸ್ಟ್ ಮಾಡಿ ಡೈರೆಕ್ಟಾಗಿ ಅವ್ರನ್ನ ನೀವು ಜೈಲಿಗೆ ಕಳಿಸ್ತಾರೆ. ರಾಜ್ಯದ ಜನತೆಗೆ ಏನು ಸಂದೇಶ ಕೊಡ್ತಾ ಇದ್ದೀರಾ ನೀವು? ಬೇರೆ ಎಲ್ಲ ಕೇಸ್ಗಳಲ್ಲೂ ನೀವು ಜೈಲಿಗೆ ಕಳಿಸ್ತೀರಾ? ಜೈಲಿಗೆ ಕಳಿಸೋದು ಇಮಿಡಿಯೇಟಾಗಿ ಬಾಡಿ ವಾರೆಂಟ್ ತಗೊಂಡು ಅವನ್ನ ತನಿಖೆ ಮಾಡಬೇಕಾಯ್ತು. ಯಾಕೆ ಮಾಡ್ದ, ಏನು, ಇದರಿಂದ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಇದೆಲ್ಲನೂ ಕೂಡ ತನಿಖೆ ಆಗಬೇಕಾಯಿತು. ಬೇಕಾಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡು ಜೈಲಿಗೆ ಕಳಿಸು ಅಂತಂದರೆ ಪೊಲೀಸ್ ಇಲಾಖೆ ಯಾಕಿರಬೇಕು? ಜನಗಳಿಗೆ ಮಾಹಿತಿ ಕೊಡಬೇಕಲ್ಲ, ಯಾಕೆ ಮಾಡ್ದ ಏನು ಅನ್ನೋ ಮಾಹಿತಿನೂ ಕೊಡ್ತಾ ಇಲ್ಲ ನೀವು. ಯಾವುದೂ ಏನೋ ಮುಚ್ಚಿಡುವಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾ ಇದೆ. ಇದನ್ನು ಓಲೈಕೆ ಕಾಂಗ್ರೆಸ್ ಅವರು ಓಲೈಕೆ ರಾಜಕಾರಣ ಬಿಡೋವರೆಗೂ ಈ ಥರದ ಘಟನೆಗಳು ನಿರಂತರವಾಗಿ ನಡೀತಾ ಇರ್ತದೆ. ವಿಶೇಷವಾಗಿ ಹಿಂದೂಗಳ ಮೇಲೆ ಹಲ್ಲೆ, ಗಣೇಶನ ಹಬ್ಬದಲ್ಲಿ ಹಲ್ಲೆ, ಹನುಮ ಜಯಂತಿಯ ಮೇಲೆ ಹಲ್ಲೆ, ಈಗ ಗೋವುಗಳ ಮೇಲೆ ಅವರ ಕೆಚ್ಚಲನ್ನು ಕತ್ತರಿಸುವಂಥ ಹೀನ ಕೆಲಸವನ್ನು ಏನು ಮಾಡಿದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಸರ್ಕಾರ ಇದನ್ನು ಲಘುವಾಗಿ ತಗೊಂಡಿದೆ, ಭಾಳ ಲಘುವಾಗಿ ತಗೊಂಡಿದೆ. ಮತ್ತು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಒಬ್ಬನಿಂದ ನಡೆದಿರೋ ಕೃತ್ಯ ಅಲ್ಲ. ಇದರಿಂದ ದೊಡ್ಡ ಗ್ಯಾಂಗೇ ಇದೆ. ಯಾಕೆಂದರೆ ಅಲ್ಲಿ ಇರೋವಂಥ ಆಸ್ಪತ್ರೆಯನ್ನು ಉಳಿಸ್ಬೇಕು ಅಂಥೇಳಿ ದೊಡ್ಡ ಹೋರಾಟ ನಡೆದಿತ್ತು. ಸಾವಿರಾರು ಜನ ಹೋರಾಟದಲ್ಲಿ ಭಾಗಿಸಿದ್ರು. ಒಂದು ವಾರಗಳ ಕಾಲ ಹೋರಾಟ ನಡೆಯಿತು. ಸುಮಾರು ನನಗೆ ತಿಳಿದಿರೋ ಪ್ರಕಾರ ಒಂದು 500 ಕೋಟಿಗೆ ಬೆಲೆ ಬಾಳುವಂಥ ಆಸ್ತಿ ಅದು. ಆ ಆಸ್ತಿಯನ್ನು ಲೂಟಿ ಮಾಡೋಕ್ಕೋಸ್ಕರ, ಆಸ್ತಿಯನ್ನು ಒಡೆಯೋಕ್ಕೋಸ್ಕರ, ಆಸ್ತಿಯನ್ನು ವಕ್ಫ್ ಬೋರ್ಡ್ಗೆ ಅಂತೇಳಿ ಸರ್ಕಾರ ದಾಖಲೆಗಳನ್ನು ಸೃಷ್ಟಿ ಮಾಡಿ, ಕಾಂಗ್ರೆಸ್ ಸಿದ್ದರಾಮಯ್ಯನವರು ಈ ಓಲೈಕೆ ರಾಜಕಾರಣ ಮಾಡಿ ಅದನ್ನು ವಕ್ಫ್ ಬೋರ್ಡ್ಗೆ ಕೊಟ್ಬಿಟ್ಟಿದ್ದಾರೆ. ಅದರ ವಿರುದ್ಧ ಹೋರಾಟ ಮಾಡಿದಂಥ ಅಲ್ಲಿನ ಕರ್ಣ ಅನ್ನೋ ಒಬ್ಬ ಕಾರ್ಯಕರ್ತ ಅವ್ರ ಮನೆ ಹಸುಗಳನ್ನು ಇವತ್ತು ಕತ್ತರಿಸಾಕಿರುವಂಥದ್ದು, ನೇರವಾಗಿ ಇದು ಲಿಂಕ್ ಇರೋ ಅಂಥದ್ದು. ಅದನ್ನು ಬಿಟ್ಟು ಜಮೀರ್ ಅಹಮದ್ ಹೋಗಿ ನಾನು ಹಸು ಕೊಡಿಸ್ಬಿಡ್ತೀನಿ ಅಂದರೆ ಏನು ಉಪಯೋಗ ಆಗಲ್ಲ. ನಾನು ನೆನ್ನೆನೇ ಕರ್ಣ ಅವ್ರಿಗೆ ಕೇಳಿದೆ, ಯಾರು ನೊಂದಿದ್ದಾರೆ ಮತ್ತು ಹಸುವಿನ ಮಾಲೀಕ ಇದೆ ಅಂತ ಕೇಳಿದೆ. ನಾನು 1 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಡ್ತೀನಿ ಅಂದಾಗ, ಹಣ ನನಗೆ ಪರಿಹಾರಕ್ಕಿಂತ ಮುಖ್ಯವಾಗಿ ನನಗೆ ನ್ಯಾಯ ಸಿಗಬೇಕು ಅನ್ನೋ ಮಾತನ್ನು ಹೇಳಿದ್ದಾನೆ. ಹಸು ಕೊಡಿಸೋದ್ರಿಂದ ನ್ಯಾಯ ಸಿಗಲ್ಲ, ಹಸುನ ನಾವೇ ಕೊಡಿಸ್ತೀರಿ. ಅಷ್ಟು ಏನು ದರಿದ್ರ ಅಲ್ಲ ಈ ಸಮಾಜ. ಆದರೆ ಇಲ್ಲಿ ಅವನ್ನ ಏಕಾಏಕಿ ತಗೊಂಡೋಗಿ ಅವನ್ನ ಜೈಲಿಗೆ ಬಿಟ್ಟಿರೋದು ನೋಡಿದ್ರೆ ನೀವು ಏನು ಹಂಗಾರೆ ಎನ್ಕ್ವೈರಿ ಏನು ಮಾಡ್ತಾ ಇದ್ದೀರಾ? ಅಂದರೆ ಕಾಂಗ್ರೆಸ್ ಅವರು ಈ ಮುಸ್ಲಿಮಾನ್ ಓಲೈಕೆಯನ್ನು ಬಿಡೋವರೆಗೂ ನಮ್ಮ ರಾಜ್ಯಕ್ಕೆ ನೆಮ್ಮದಿ ಶಾಂತಿ ಸಾಧ್ಯನೇ ಇಲ್ಲ. ಆದ್ದರಿಂದ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ. ಇದರ ಬಗ್ಗೆ, ಇದರಿಂದ ಯಾರಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಆಗಬೇಕು ಅನ್ನೋ ಆಗ್ರಹ